ದರ್ಶನ್ ಸರ್ನ ಸ್ಟಾರ್ಟಿಂಗ್ ಹೋಗಿ ಮಾತಾಡ್ಸಿಲ್ಲ, ತುಂಬ ಭಯ ಪಟ್ಬಿಟ್ಟಿದ್ದ ಅವನು. ಇವ್ ನಾನು ಹೋಗಿ ಮಾತಾಡ್ಸ್ಬೋದವ್ರು ಅಂತ. ದರ್ಶನ್ ಸರೇ ಮಾತಾಡ್ತಾರೆ ಅಂತ ಹೇಳಿದ್ದು ನನಗೆ. ನೀನು ನೋಡಿದಮ್ಮ ನಿನ್ನ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹಂಗೆ ಹೆಂಗೆ ಅಂತ ಮಾತಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದು ಅವನು. ಕೆಲವರೆಲ್ಲ ನಮ್ಮನ್ನು ಮಾತಾಡಬೇಕಾದ್ರೆ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡ್ತೀನಿ, ನೀನು ಹೆಲ್ಪ್ ಮಾಡೋರು ಯಾರು ಮಾಡ್ತಾಯಿದ್ರು. ಆ ಥರ ಸಿಚುವೇಶನಲ್ಲಿ ನಾವೆಲ್ಲ ಅರ್ಧ ಎಗ್ರೆಸ್ ತಗೊಂಡು ತಿಂದಿರೋ ಉದಾಹರಣೆಗಳಿದೆ. ನಿಮ್ಮ ಮಳೆ ಬಂದ್ಬಿಟ್ರೆ ಎಲ್ಲ ಸೋರೋದು, ಮನೆ ಸೋರೋದು. ನಿಮ್ಮ ಮಳೆ ಬಂದ್ಬಿಟ್ರೆ ಸೋರೋದು. ಬೆಡ್ಶೀಟ್ ಹೊತ್ಕೊಂಡ್ರೆ ನಮ್ಮ ಮೇಲೆ ನೀರು ಬೀಳೋದು. ಆ ಥರದ ಮನೇಲಿ ಇದ್ವಿ ನಾವು. ತುಂಬ ಬಡತನದಲ್ಲೇ ಬಂದಿದ್ದೇನೆ. ಆಮೇಲೆ ಬೀಗ್ರೂಟ ಎಲ್ಲ ಹುಡುಕ್ತಾ ಇದ್ವಿ ನಾವು, ಎಲ್ಲಿ ಬೀಗ್ರೂಟ ಉಂಟು. ಸೊ ಆ ಥರ ಸಿಚುವೇಶನ್. ಆಮೇಲೆ ಚೌಟ್ರಿಗಳು ಹುಡುಕ್ತಾ ಇದ್ವಿ, ಆಮೇಲೆ ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ವಿ. ಯಾವತ್ತಾದರೂ ನಾನು ಹೀರೋ ಆಗಬೇಕು ಹಿಂಗಿರುತ್ತೆ ನನ್ನ ಜರ್ನಿ, ಅಥವಾ ಅದ್ರ ಬಗ್ಗೆ ಏನಾದರೂ ಗಿಲ್ಲಿ ನಿಮ್ಮ ಜೊತೆ ಇದೇ ಮನೇಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದೀಯಾ? ನಾವು ಸಿನಿಮಾಸಲ್ಲಿ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡ್ಬೇಕಾದ ಅಥವಾ ಡೈಲಾಗ್ ಬರೀಬೇಕಾದಾಗ ನಾವು ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕಷ್ಟೇ. ನಮ್ಮ ಮೈಂಡ್ ಸೆಟ್ಟು. ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅದು ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಅವನು. ಸೊ ಆ ಥರದ್ದು ಯೋಚನೆ ಮಾಡಿರಲಿಲ್ಲ ನಾನು. ಬಟ್ ಆ ಥರದ್ದು ಆ ಥರದೊಂದು ಕೆಪಾಸಿಟಿ ಈಗ ಬಂದಿದೆ ಅಂತ ಅನಿಸುತ್ತೆ. ಖಂಡಿತ ಅವ್ನು ಮಾಡಲಿ. ಡೆವಿಲ್ ಸಿನಿಮಾ ನೋಡಿದ್ರ? ಒಂಚೂರು ಎಸಿ ಹಾಕಮ್ಮ ಲ್ಯಾಪ್ಟಾಪ್ ಅಂತ. ಸೊ ಹೇಗೆ ಅನಿಸುತ್ತೆ ಸರ್ ಬಿಗ್ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಿಮ್ಮ ಗೆಳೆಯ ಗಿಲ್ಲಿ ಇದ್ದಿದ್ದು? ನನಗೆ ಅದು ಸುಮಾರು ಸರಿ ನಾವು ಎಷ್ಟೋ ಕಡೆ ಇಂಟರ್ವ್ಯೂ ಹೇಳಿದ್ದೀನಿ ನಾನು. ದರ್ಶನ್ ಸರ್ ಜೊತೆ ಆ ಒಂದು ಸಿನಿಮಾದಲ್ಲಿ ಒಂದು ರೋಲ್ ಮಾಡಿಬಿಟ್ಟಿದ್ದೀನಿ ಅಂದಾಗ ಒಂದು ಪಾರ್ಟಿ ಮಾಡಿದ್ವಿ ನಾವು. ಯಾಕಂದರೆ ಅವ್ರು ಒಂದು ಡೈಲಾಗ್ ಕರೆದಾಗ ದರ್ಶನ್ ಸರ್ನ ಸ್ಟಾರ್ಟಿಂಗ್ ಹೋಗಿ ಮಾತಾಡ್ಸಿಲ್ಲ, ತುಂಬ ಭಯ ಪಟ್ಬಿಟ್ಟಿದ್ದ ಅವನು. ಇವ್ ನಾನು ಹೋಗಿ ಮಾತಾಡ್ಸ್ಬೋದವ್ರು ಅಂತ. ದರ್ಶನ್ ಸರೇ ಮಾತಾಡಿಸ್ತಾರೆ ಅಂತ ಹೇಳಿದ್ದು ನನಗೆ. ನೀನು ನೋಡಿದಮ್ಮ ನಿನ್ನ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹಂಗೆ ಹೆಂಗೆ ಅಂತ ಮಾತಾಡಿದಾಗ ಅದು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದ ಅವನು. ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಅದು ಮರೆಯೋಕ್ಕಾಗಲಿ ಅಂತ ಒಂದು ಘಟನೆ. ಜೊತೆಗೆ ಅದು ಆ ಲೈಫ್ ಲಾಂಗ್ ಒಂದು ಸ್ವೀಟ್ ಮೆಮೊರಿ ಬಿಡಿ ಗಿಲ್ಲಿಗೆ ಅದು. ಸೊ ಹಾಗಾಗಿ ಆ ಡೈಲಾಗು ಮತ್ತು ಆ ಥರದ್ದೆಲ್ಲ ಕೆಪಾಸಿಟಿ ಇದೆ ಮೇಡಮ್. ನೀವು ನೋಡಿದ್ರಲ್ಲ ಡೆವಿಲು. ಸೊ ಆ ಥರದ್ದು ಕೆಪಾಸಿಟಿ ಇದೆ ಆರ್ಟಿಸ್ಟ್. ಒಳ್ಳೆ ನಟ ಆಗಿ ಬೆಳೀತಾನೆ ಅವನು. ಗಿಲ್ಲಿ ಮನೆಗೆ ಹೋಗಿದ್ದೀರಾ ಸರ್? ಅವ್ರ ಹಳ್ಳಿಗೆ ಹೋಗಿದ್ದೀರಾ? ಖಂಡಿತ ಹೋಗಿದ್ದೀನಿ ಮೇಡಮ್. ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಹೌದು ಶಿವನಗರದಲ್ಲಿ ಒಂದು 4 ಬಂಗ್ಲೆ, ಒಂದು 800 ಕೌಸು, ಅಂದ್ರೆ ಅವ್ರ ಎದುರುಗಡೆ ರಿಷಾ ಅಂತ ಒಬ್ರು ಇದ್ರು ಬಿಗ್ ಬಾಸ್ ಮನೇಲಿ. ಅವ್ರು ಇನ್ನು ತುಂಬಾ ಎಂತದ್ದು ಫಾರ್ಮ್ ಹೌಸ್ ಎಲ್ಲ ಇದೆ, ಕುರಿಗಳೆಲ್ಲ ಇದೆ ಅಂತ ಹೇಳಿದಾಗ, ಹೌದು ಶಿವನಗರದಲ್ಲಿ ಒಂದು 4 ಬಂಗ್ಲೆ ಇದೆ, ಒಂದು 800 ಕುರಿ ಇದೆ, ನಮ್ಮ ಅಪ್ಪಂದೊಂದು IT ಇದಿದೆ, ಫಾರ್ಮ್ ಇದೆ ಅಂತ ಎಲ್ಲ ಮಾತಾಡಿದ್ದ. ಬಟ್ ನಿಜವಾಗ್ಲೂ ಗಿಲ್ಲಿ ಪರಿಸ್ಥಿತಿ ಹೇಗಿದೆ ಅವತ್ತಿಗೂ ಮತ್ತೆ ಇವತ್ತಿಗೂ, ಏನೆಲ್ಲ ಚೇಂಜಸ್ ಆಗಿದೆ? ನಾನು ಪರಿಚಯ ಆಗಬೇಕಾದಾಗ ಮೇ ಬಿ ಅವನ ಹತ್ರ ಅಕೌಂಟ್ ಇರಲಿಲ್ಲ. 2021 ಅವ್ರ ಅಕ್ಕನ ಮದುವೆ ಆಗಿದ್ದು. ಆವಾಗ ಅವನು ತುಂಬ ಕ್ರಿಟಿಕಲ್ ಪೊಸಿಷನ್ ಇದ್ದ ಬಿಡಿ. ಅವ್ರ ಅಮ್ಮ ಫೋನ್ ಮಾಡಿ ಕೇಳೋರು ಸುಮಾರು ಜನ, ಈಗ ಅಕ್ಕನ ಮದುವೆ ಕೇಳ್ತಾ ಇದ್ರಲ್ಲ, ಏನು ಮಾಡೋದು ಏನು ಕತೆ ಅಂತ. ಒಂದ್ಸರಿ ನಾನು ಅವನು ಇಬ್ಬರು ಒಂದ್ಸರಿ ಹೋಗಿ ಬೆಂಗಳೂರಲ್ಲಿ ಹುಡುಗ ಇದ್ದಾನೆ ಬಾ ನೋಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಗಿಲ್ಲಿ ನಾನೇ ಅವ್ರ ಅಕ್ಕನ ನೋಡಿರೋ ಹುಡುಗನ ಮನೆಗೆ ಹೋಗಿ ಒಂದ್ಸರಿ ನೋಡಿದ್ದೆ. ಕತ್ರಗುಪ್ಪೆಯಲ್ಲಿ ಹೋಗಿ ನಾನು ಇವರಿಬ್ಬರು ಕರ್ಕೊಂಡು ಹೋಗಿ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನಾವು ಬಂದಿದ್ವಿ. ಬಟ್ ನಾನು ಹೇಳ್ತಿರೋದು ಅವ್ರ ಮನೇಲಿ ಇವಾಗ ಅವ್ನ ಮನೆ ನೀವೇನಾದ್ರು ನೋಡಿದ್ರೆ ಗೊತ್ತಾಗುತ್ತೆ. ಮುಂದ್ಗಡೆ ಎಲ್ಲ ಮಾಡಿರೋದು ಈಗ ಟೆರೇಸ್ ಏನೋ ಮಾಡಿದ್ದಾರೆ, ಅಂದರೆ ತಾರಸಿ ಮನೆ ಏನೋ ಮಾಡಿದ್ದಾರೆ. ಇವಾಗ ಮೋಲ್ಡ್ ಹಾಕಿರೋದು ಮೇಡಮ್. ಅವಾಗೆಲ್ಲ ತುಂಬ ಚಿಕ್ಕದೇ ಮನೆ ಇದ್ದಿದ್ದು. ಸ್ವಲ್ಪ ದುಡ್ಡು ಬಂದ ಮೇಲೆ ಅದನ್ನು ಅದು ಮಾಡಿದ್ದೆ. ಯಾಕಂದರೆ ಅವ್ರ ಅಕ್ಕನ ಮದುವೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಮನೆ ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಳ್ಳೋಣ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದು. ತುಂಬ ಬಡತನದಲ್ಲೇ ಬಂದಿದ್ದೇನೆ. ಆ ಥರದ್ದು ಯಾವುದೂ ಇರಲಿಲ್ಲ. ನೀವು ಹೇಳ್ದಂಗೆ ಶಿವನಗರದ ಬಂಗ್ಲೆ, ಕಾರು ಇವರು ಆ ಥರ ಗಿಲ್ಲಿ ಕೌಂಟರ್ ಕೊಟ್ಟಿದ್ದು. ಸೊ ಹಂಗಾಗಿ ಸುಮ್ಮನೆ ಜನರಲಿ ಕೇಳಿದೆ ಅಷ್ಟೇ. ಇವತ್ತಿಗೆ ಹೆಂಗಿದೆ ಸಿಚುವೇಶನ್? ಇವತ್ತಿಗೆ ನೀವು ಹೇಳ್ದಂಗೆ ಅವ್ನು ಏನು ಬೇಕೋ ಅದನ್ನು ತಗೊಳ್ಳೋಂಥ ದೇವ್ರ ಕೆಪಾಸಿಟಿ ಕೊಟ್ಟಿದ್ದಾನೆ. ಅದಲ್ಲದೆ ಒಳ್ಳೆ ಕಾರ್ ತೊಗೊಂಡಿದ್ದಾನೆ. ಆಮೇಲೆ ಕಾರ್ ತಗೊಂಡಿದ್ದ ಉದ್ದೇಶಗಳು ಬೇರೆ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾನೇ ಒಂದು ಮನೆ ಮಾಡಿಕೊಟ್ಟಿದ್ದು. ಅವ್ನ ಮನೆ ಹುಡುಕಿರಲಿಲ್ಲ. ಕಾರ್ ನಿಲ್ಸೋಕ್ಕೂ ಜಾಗದಿಲ್ಲ, ಫುಲ್ ಬ್ಯುಸಿ. ಸರ್ ನಾನು ಫ್ರೀ ಇಲ್ಲ, ನೀವೇ ಹುಡುಕ್ಬಿಡಿ ಮನೇನ ಅಂತ ಹೇಳಿದ್ರೆ ನಾನೇ ಹೋಗಿ ಹುಡುಕಿ ಆಮೇಲೆ ಹೋಗಿ ಅಡ್ವಾನ್ಸ್ ಕೊಡಿಸಿ ಅವ್ನ ಮನೇಲಿ ಹಾಲು ಉಕ್ಸಿ ಇಲ್ಲಿ ನನಗೆ. ಯಾಕಂದ್ರೆ ಅವ್ನ ಮನೆ ನೋಡಿದಾಗ ಒಂದು ವೈಬ್ರೇಷನ್ ಆಯಿತು ಒಳಗಡೆ ಹೋಗಿ ನುಗ್ದೇಟ್ಗೆ. ಮನೆ ಚೆನ್ನಾಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಯಾಕಡೆ ನೋಡಿದೆ, ಅದು ವಾಸ್ತು ಪ್ರಕಾರ ತುಂಬ ಚೆನ್ನಾಗಿತ್ತು. ಗಿಲ್ಲಿ ಈ ಮನೆ ಬಿಡಬೇಡಮ್ಮ, ನೀನು ಇದೇ ಮಾಡು ಅಂತ ಹೇಳ್ಬಿಟ್ಟು ನಾನೇ ಹೋದೆ. ನಾನೇ ಹೋಗಿ ಕೂತ್ಕೊಂಡು ಹಾಲೆಲ್ಲ ಉಕ್ಕಿಸ್ಬಿಟ್ಟು ಅವ್ನು ಅಡ್ವಾನ್ಸ್ ಕೊಟ್ಬಿಟ್ಟು ಪೂಜೆ ಮಾಡಿಸ್ತೀವಿ. ಆ ಮನೆಗೆ ಹೋದ್ಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಾನೆ. ಇನ್ನೂ ಏನೇನು ಹೋಗ್ತಾನೋ ಗೊತ್ತಿಲ್ಲ. ಓಕೆ ಸರ್, ಗಿಲ್ಲಿ ಮತ್ತು ನೀವು ಕೂತ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಂದಾಗ ಪ್ರಿಪ್ರೇಷನ್ಸು ಮತ್ತು ಡಿಸ್ಕಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ? ಡೈಲಾಗ್ಸ್ ಯಾರು ಪಾರ್ಟು? ಸೊ ಗಿಲ್ಲಿ ಪಾರ್ಟ್ ಏನಾಗಿರುತ್ತೆ ಅದರಲ್ಲಿ? ಇಲ್ಲ, ನಾವು ಕ್ಯಾರೆಕ್ಟರ್ಗಳೆಲ್ಲ ನಾವೇ ಬರ್ಕೊತಾ ಇದ್ವಿ. ಅದಲ್ಲದೆ ಕಂಟೆಂಟ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾಕಂದ್ರೆ ನಲ್ಲಿ ಮುಳೆ PO2 ಅದನ್ನೆಲ್ಲ ಕಂಟೆಂಟ್ ಎಲ್ಲ ನಾವೇ ಡಿಸ್ಕಷನ್ ಮಾಡ್ತಾ ಇದ್ವಿ. ರಾಂಗ್ ಸೈಡ್ ರಂಗನಾಥ್ ಅನ್ನೋದು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಅಜ್ಜಿ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟು ಹೆಬ್ಬೆಟ್ಟು ಹೊತ್ತಿಸ್ಕೊತಾ ಇರ್ತಾರೆ. ಮೇ ಬಿ ನಾನು ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಅದನ್ನು. ಸರ್ ಇಲ್ಲಿ ನೋಡಿ ಸರ್, ಹೆಣದ ಕೈಲೂ ಬಿಡಲ್ವಲ್ಲ ಸರ್, ಆಸ್ತಿಗೆ ಎಷ್ಟು ಬೆಲೆ ಇದೆ, ಹಣಕ್ಕೆ ಎಷ್ಟು ಬೆಲೆ ಇದೆ, ಪ್ರೀತಿ ಮಮಕಾರಕ್ಕೆ ಬೆಲೆ ಇಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ಅದನ್ನು ನೋಡಬೇಕಾದಾಗ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ಸರ್ ಅಂತ ಹೇಳ್ಬಿಟ್ಟು ರಾಂಗ್ ಸೈಡ್ ರಂಗನಾಥಲ್ಲಿ ಒಂದು ಹೆಣ ಮಾಡಿಕೊಂಡು ಗಲಾಟೆ ಮಾಡ್ತಾರೆ ಅನ್ನೋದು ಒಂದು ಕಂಟೆಂಟ್ ಬರ್ಕೊಂಡು ಮಾಡ್ತಾ ಇದ್ವಿ. ಫಸ್ಟ್ ನಾವು ಏನೇ ಡಿಸ್ಕಷನ್ ಮಾಡಬೇಕಾದ್ರೆ ಫಸ್ಟ್ ಥಾಟಲ್ಲಿ ಯೋಚನೆ ಮಾಡ್ತಿದ್ದೆ ಕಂಟೆಂಟ್. ಓಕೆ, ಈ ಮನೆಯಲ್ಲಿ ಯಾವುದು ಶಾರ್ಟ್ ಫಿಲ್ಮ್ ಡಿಸ್ಕಷನ್ ಆಗಿದೆ ನಾವು ಈಗ ಕೂತಿರೋಂಥ ಮನೆ? ಇದರಲ್ಲಿ ರಾಂಗ್ ಸೈಡ್ ರಂಗನಾಥ,
ಪಿಒಟು, ರೋಲೆಕ್ಸ್ ರಾಜಣ್ಣ, ಓಕೆ ಇದೆಲ್ಲ ಡಿಸ್ಕಷನ್ ಆಗಿರೋದು ಇಲ್ಲೇ. ಓಕೆ. ಈ ಮನೆಗೆ ಬರೋಕ್ ಮೊದಲು ಗಿಲ್ಲಿ ಮತ್ತೆ ನೀವು ಇದ್ದಿದ್ದೆಲ್ಲಿ, ಯಾವ ಮನೆ? ಚಂದ್ರ ಲೇಔಟು. ಓಕೆ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕೆ ಏನೋ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಲ್ಲಿ ನೀವು ಆ ಮನೆ ಒಂದ್ಸರಿ ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿದಾಗಿರ್ಬೋದು, ನನ್ನ ಲೈಫ್ ಆಗಿರ್ಬೋದು, ನಾವು ಸ್ಟ್ರಗಲ್ ಮಾಡಿದ್ದು ಎಲ್ಲ ವೀಡಿಯೋಸ್ ನನ್ನ ಹತ್ರ ಐತೆ. ಓಕೆ. ಆ ಮನೆ ನೀವು ನೋಡ್ಬಿಟ್ರೆ ಸರ್ ಇಲ್ಲಿ ಇದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ಎಲ್ಲಿ ಮಲಗಿದೆ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟಲ್ಲಿ ನೆಲದ ಚಾಪೆ, ನಿಮ್ಮ ಮಳೆ ಬಂದ್ಬಿಟ್ರೆ ಎಲ್ಲ ಸೋರೋದು, ಮನೆ ಸೋರೋದು. ನೀವು ಮಳೆ ಬಂದ್ಬಿಟ್ರೆ ಸೋರೋದು, ಬೆಡ್ಶೀಟ್ ಹೊದ್ಕೊಂಡ್ರೆ ನಮ್ಮ ಮೇಲೆ ನೀರು ಬೀರೋದು. ಆ ಥರದ ಮನೇಲಿ ಇದ್ವಿ ನಾವು. ಎಷ್ಟು ಸರ್ ಅದು ಬಾಡಿಗೆ? ಅವಾಗ ಒಂದು 3,500 ರೂಪಾಯಿ ಇರಬೇಕು ಬಾಡಿಗೆ. ಅಂದ್ರೆ ಒಂದು 6 years ಹತ್ತತ್ರ, ಒಂದು 6 years. 2020 ಕೊರೋನಾ ಬಂದಿದ್ದು 19 2020 ನಾನು ಅದು ಮನೆ ಖಾಲಿ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಗ ನಾನು ಅದು ಫುಲ್ ಮಳೆ. ಆಮೇಲೆ ಅದೆಲ್ಲ ನೀವು ಪಕ್ಕದಲ್ಲೇ ಇತ್ತಲ್ವ, ನಿಮಗೆ ಗ್ರೌಂಡ್ ಫ್ಲೋರ್ ಆಗಿತ್ತು, ಒಂಥರ ಜಿರಳೆ ಗಿಳೆ ಈ ಥರದ್ದೆಲ್ಲ ಬರ್ತಿತ್ತು. ಬಹುಶಃ ಆ ಮನೇಲಿ ನಾವು ಇದ್ವಾ ಅಂತ ಈಗಲೇ ಡೌಟ್ ನಮಗೆ. ಬಟ್ ಅಲ್ಲಿದ್ದಾಗ ಏನಾದ್ರು ಬದುಕು ಬದಲಾಯ್ತಾ ಅಥವಾ ಅಲ್ಲಿದ್ದಾಗ ಇನ್ನೂ ಸ್ಟ್ರಗಲಿಂಗ್? ಸ್ಟ್ರಗಲ್ ಬರೀ ಸ್ಟ್ರಗಲ್. ಅಲ್ಲಿದ್ದಾಗ ಯಾವ ಶಾರ್ಟ್ ಫಿಲ್ಮು ಕೈ ಎತ್ತಿಲ್ಲ? ಇಲ್ಲ ಅಲ್ಲಿ ಶಾರ್ಟ್ ಮೂವಿ ಮಾಡಿದಾಗ ನಾವು ಪಿಔಟ್ ಮಾಡಿದ್ದೆ ಅಲ್ಲೇ ಅದೇ ಮನೆಯಲ್ಲಿ. ಪಿಔಟ್ ಅಂತ ಮಾಡಿದಾಗ ಅದೇ ಮನೇಲಿ ಮಾಡಿದ್ವಿ. ಅಲ್ಲಿ ಮಾಡಿ ಪಿಔಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಖಾಲಿ ಮಾಡಿಬಿಟ್ಟು 4-5 years ಹೊತ್ತ ಡಿಸ್ಕಷನ್ ಮಾಡಿದ್ವಿ. ಬಟ್ ಇಲ್ಲಿಗೆ ಬಂದಾಗಲೇ ಅದೆಲ್ಲ ಪ್ರೊಸೆಸಿಂಗ್ ಆಗಿದ್ದು ಈ ಮನೆಗೆ ಬಂದ ಮೇಲೆ. ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು ಗಿಲ್ಲಿ ನಟ. ಹಂಗಾಗ್ಬಿಟ್ಟು ನಾವು 2-3 ಜನ ಆಲ್ರೆಡಿ ಇದ್ಬಿಟ್ಟು ಕಮಿಟ್ ಆಗಿಬಿಟ್ಟಿದ್ವಿ. ಬೆಂಗಳೂರಲ್ಲಿ ಒಂದು 3 ಜನ ಹೆಂಗಿರೋಕ್ಕಾಗುತ್ತೆ ಮೇಡಮ್. ಸೊ ಹಂಗಾಗಿ ಅವನು ಅಲ್ಲೇ ಇದ್ದ, ಲಗೇರಿಲ್ಲ ಅವ್ನ ಫ್ರೆಂಡ್ಸ್ ಜೊತೆಗೆ. ಇಲ್ಲಿಗೆ ಬರೋನು ಜಾಸ್ತಿ ನನ್ನ ಜೊತೆಲೇ ಇರ್ತಿದ್ದ. ಅವನು ಇಲ್ಲಿ ಬಂದರೆ ಎಲ್ಲಿದ್ದೀರಿ ಸರ್ ಅಂತ ಇಲ್ಲಿ ಬರ್ತಿದ್ದ. ನಾವೆಲ್ಲ ಇಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡೋದು. ಕೆಲವು ಟೈಮ್ ಇಲ್ಲೇ ಮಲಗ್ಬಿಡ್ತಿದ್ವಿ. ಓಕೆ. ಈಗ ನಮ್ಗೆಲ್ಲರಿಗೂ ಊಟ ಹಾಕಿದ್ರಿ ಇಲ್ಲಿಗೆ ಬಂದಾಗ. ಸೊ ಊಟ ಇಲ್ಲದಂತ ದಿನಗಳು ನಿಮ್ಮ ಬದುಕಲ್ಲಿ, ಗಿಲ್ಲಿ ಬದುಕಲ್ಲಿ ಇದ್ವಾ? ಸೊ ಊಟ ಇಲ್ಲದೆ ಇದ್ದಾಗ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಿದ್ರಿ? ಕೆಲವರೆಲ್ಲ ಬಿಸ್ಕೆಟ್ ತಿಂದು ಅಥವಾ ಬ್ರೆಡ್ ತಿಂದು ಮಲಗ್ತಿದ್ವಿ ಅಂತಾರೆ. ಬ್ರೆಡ್ ತಿನ್ನೋಕ್ಕಾದ್ರೂ ದುಡ್ಡು ಬೇಕಲ್ವಾ? ಸೊ ಹೇಗಿತ್ತು ಸರ್ ಆ ದಿನಗಳು? ನಮಗೆ ಎಷ್ಟೋ ಸರಿ ಗಿಲ್ಲಿ ಕೆಲವು ಟೈಮ್ಗಳು ಬರ್ತಿರಲಿಲ್ಲ. ಯಾಕಂದ್ರೆ ಆಲ್ರೆಡಿ ಗಿಲ್ಲಿ ರೆಕಗ್ನೇಷನ್ ಆಗಿಬಿಟ್ಟಿದ್ದ. ಯೂಟ್ಯೂಬಲ್ಲಿ ನೋಡಿದೆ ಇಟ್ಕೆ ಕಂಡಿಡೋರು ಸರ್ ನೀವು ನಲ್ಲಿ ಮೂಳೆ ಪಿಯೋಟ್ ಅಂತ ಹೇಳಿದ. ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬ್ ಕಂಟೆಂಟ್ ಮಾಡ್ತಿರಲ್ಲ ಅಂತ ಕಂಡಿಡೋನು. ನಾನು ಎಷ್ಟೋ ಸರಿ ನಾವು ಹೋಗ್ಬೇಕಾದಾಗ ಕೆಲವು ಟೈಮ್ಗಳಲ್ಲಿ ಬೀಗ್ರೂಟ ಎಲ್ಲ ಹುಡುಕ್ತಾ ಇದ್ವಿ ನಾವು, ಎಲ್ಲಿ ಬೀಗ್ರೂಟ ಮಾಡಿದ್ರು ಅಂತ. ಸೊ ಆ ಥರ ಸಿಚುವೇಶನ್. ಆಮೇಲೆ ಚೌಟ್ರಿಗಳು ಹುಡುಕ್ತಾ ಇದ್ವಿ. ಆಮೇಲೆ ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ವಿ. ದೇವಸ್ಥಾನದಲ್ಲಿ ಎಲ್ಲೇ ಪ್ರಸಾದ ಕೊಟ್ರಿ, ಬಟ್ ಅವಾಗ ತಿಂತಿದ್ವಿ ಈಗ ತಿನ್ನಲ್ಲ ಅಂತಲ್ಲ. ಇವಾಗಲೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀವಿ ಅಂದರೆ ಸೈಲೆಂಟಾಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ತಿನ್ಕೊಂಡೇ ಹೋಗೋದು ನಾವು. ಯಾಕೆ ನಾವು ಬೆಳೆದಿರೋದು ಅಲ್ಲಿಂದನೇ ಬಂದ್ವಿ ಮೇಡಮ್. ನಮ್ಗೆ ಆಹಾರದಲ್ಲಿ ಆಗಿರ್ಬೋದು, ಬೇರೆದಲ್ಲಿ ಆಗಿರ್ಬೋದು, ಯಾವತ್ತೂ ಅಹಂಕಾರ ಅನ್ನೋದು ಬರಲ್ಲ ನಮಗೆ. ಸೊ ಇವಾಗ ಗಿಲ್ಲಿ ಆ ಥರ ತಿನ್ನಕ್ಕಂತೂ ಆಗಲ್ಲ. ನಾನು ಬೇಕಾದ್ರೆ ಅದು ಅವಕಾಶ ಐತೆ, ನಾನು ತಿಂತೀನಿ. ಬಟ್ ನಾನು ಇತ್ತೀಚೆಗೆ ತಿನ್ನೋಕ್ಕಾಗ್ತಾ ಇಲ್ಲ, ನನ್ನ ಮಾತು ಮಾಡ್ತಾರೆ. ಸೊ ಹಿಂಗಾಗಿ ಅವರು ನಾವು ಸ್ಟ್ರಗಲ್ ಮಾಡಿದ್ದೀವಲ್ಲ, ಅದು ತುಂಬ ಇತ್ತು. ಕೊರೋನಾ ಟೈಮಲ್ಲಂತೂ ಸ್ಟ್ರಗಲ್ ಬೇರೆ ಲೆವೆಲ್ಗಿತ್ತು ಬಿಡಿ ಅದು. ಯಾಕಂದ್ರೆ ನಮ್ಮ ಹತ್ರ ಯಾವುದು ಏನು ಇರಲಿಲ್ಲ ನಮ್ಮ ಹತ್ರ. ಕೊರೋನಾ ಟೈಮ್ಗಳಲ್ಲಿ ನಾವು 2020-2019 ನಾವು ಚಂದ್ರಲೆ ಹೋಟ್ಲೇ ಇದ್ವಿ. ಆವಾಗ ನಿಮಗೆ ಗೊತ್ತಿರ್ಬೋದು ಬೆಂಗಳೂರು ಸಿಚುವೇಶನ್ ಹೆಂಗಿತ್ತು ಅಂತ. ಕೆಲವರೆಲ್ಲ ನಮ್ಮನ್ನು ಮಾತಾಡಬೇಕಾದ್ರೆ ಡಿಸ್ಟೆನ್ಸ್ ನಿಂತ್ಕೊಂಡು ಮಾತಾಡ್ತೀನಿ, ಹೆಲ್ಪ್ ಮಾಡೋರು ಯಾರು ಮಾಡ್ತಾಯಿದ್ರು. ಆ ಥರ ಸಿಚುವೇಶನಲ್ಲಿ ನಾವೆಲ್ಲ ಅರ್ಧ ಎಗ್ ರೈಸ್ ತಗೊಂಡ್ಬಂದು ತಿಂದಿರೋ ಉದಾಹರಣೆಗಳಿದೆ. ಅದು ಆ ಥರದ್ದೆಲ್ಲ ಈಗ ನೆನೆಸ್ಕೊಂಡ್ರೆ ಒಂಥರ ರಿಯಲಿ ಫೀಲ್ ಆಗಿಬಿಡುತ್ತೆ ನಮಗೆ. ಸೊ ಹಿಂಗಾಗಿ ಒಂದೊಳ್ಳೆ ಲೈಫ್ ಬಂದಿದೆ. ಸೊ ಹಾಗಾಗಿ ಅದನ್ನು ಯಾವುದೂ ಮರ್ತಿಲ್ಲ. ಬಟ್ ಅದಕ್ಕಿಂತ ಬೆಟರ್ ಬಂದಿದೆ ಅಂತ ಹೇಳ್ಬಿಟ್ಟು ದೇವ್ರು ನಮ್ಮ ಮೇಲೆ ಆಶೀರ್ವಾದ ಮಾಡೋಣಪ್ಪ ಅಂತೇಳಿ ಖುಷಿ ಇದ್ವಿ, ಹಂಗೆ ಹೋಗ್ತಾ ಇದ್ವಿ. ಸರ್, ಬಿಗ್ ಬಾಸ್ ಮನೇಲಿ ಲಕ್ಸುರಿ ಬಜೆಟ್ ಬಂದಾಗ ಬೇರೆ ಏನು ಬರೀತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗೆ ಮಟನ್ ಬೇಕು, ಫಸ್ಟ್ ಮಟನ್ ಬರೀರಿ, ಚಿಕನ್ ಬರೀರಿ, ಮೊಟ್ಟೆ ಬರೀರಿ ಅಂತಾರೆ ಗಿಲ್ಲಿ. ಸೊ ಜಾಸ್ತಿ ನಾನ್ ವೆಜ್ ಪ್ರಿಯನಾ? ಹೌದು. ಇಲ್ಲಿಗೆ ಬರಬೇಕಾದಾಗ ನಾನು ಒಂದ್ಸರಿ ಇಂಟರ್ವ್ಯೂ ಹೇಳಿದ್ವಿ. ಕೊರೋನಾ ಟೈಮಲ್ಲಿ ಮೇಡಮ್ ನಮ್ಮ ಹತ್ರನೂ ಕಾಸಿರಲಿಲ್ಲ, ನಾವು ಚಿಕನ್ ಮಟನ್ ತಿನ್ನಬೇಕು. ನೀವು 1/4 kg ಚಿಕನ್ ತೊಗೊಬಂದ್ವಿ. ಎಷ್ಟು ಹೇಳಿ? 1/4 kg ಚಿಕನ್. ಇಲ್ಲೇ ಚಂದ್ರಲೆ ಹೋಟ್ಲ್, ನಾನು ಚಂದ್ರಲೆ ಹೋಟ್ಲ್ ಇದ್ದೀನಿ ಅನ್ನಲ್ಲ, ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕಬ್ಬಾಳಮ್ಮ ಚಿಕನ್ ಸೆಂಟ್ರ್ ಅಂತ ಆಯಿತು. ಈಗಲೂ ತುಂಬ ಪರಿಚಯ. ನಾನು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ತೊಗೊಬರ್ತಾ ಇದ್ವಿ. 1/4 kg ಚಿಕನ್ಗೆ ಎಷ್ಟು ಕಾಲು ಹಾಕ್ಸ್ಕೊಂಬಂದಿರ್ಬೇಕು ಹೇಳಿ? 8 ಕಾಲು ಹಾಕ್ಸ್ಕೊಂಡಿದ್ವಿ. 8 ಕಾಲು ಹಾಕ್ಸ್ಕೊಬಂದು 8 ಕಾಲು. ಯಾಕಂದ್ರೆ ನಮ್ಮ ಹತ್ರ ಫೈನಾನ್ಸ್ ಇಲ್ಲ. ಯಾಕಂದ್ರೆ ಅವಾಗ ಕೆಲಸನೂ ಇರಲಿಲ್ಲ, ಏನೂ ಇಲ್ಲ. ನಾವು ನಿಂತ್ಕೊಳ್ಳೋದು, ಕ್ಯೂ ತಗೊಬರೋದು. ಅವ್ನು ನಂಗೆ ತುಂಬ ಕ್ಲೋಸ್ ಆಗಿಬಿಟ್ಟಾಗ 8 ಕಾಲು ಹಾಕ್ಸ್ಕೊಂಡು ಆಮೇಲೆ ಚಿಕನ್ ಇದೊಂದು 1/4 kg ಅದೊಂದು 1/4 kg ಆಯ್ತಲ್ಲ, ಅರ್ಧ kg ಥರ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಿನ್ನೋದು. ಆ ಥರದ್ದೆಲ್ಲ ತಿಂದಿದ್ದೀವಿ. ಬಟ್ ಅದು ನೆನಪಿದೆಯಲ್ಲ, ಅದು ತುಂಬ ಸ್ವೀಟ್ ನಮಗೆ ಆ ಥರದ್ದೆಲ್ಲ.